ಗದಗ್ನಲ್ಲಿ ಎಂಎಲ್ಸಿ ಚುನಾವಣೆಗೆ ಮತದಾರರ ಸೇರ್ಪಡೆಯಲ್ಲಿ ನಡೀತಾ ಇದ್ದಂತಹ ಗೋಲ್ಮಾಲ್ನ ಪ್ರಶ್ನೆ ಮಾಡೋಕೆ ತೆರಳಿದಂತಹ ನ್ಯೂಸ್ ಫಸ್ಟ್ ವರದಿಗಾರನ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ಎಂಎಲ್ಸಿ ಎಸ್ವಿ ಸಂಕನೂರ ಹಾಗೆ ಅವರ ಬೆಂಬಲಿಗರು ಹಲ್ಲೆಯನ್ನ ಮಾಡಿದ್ದಾರೆ. ಸರ್ಕಾರಿ ಅಧಿಕಾರಿಗಳನ್ನ ದುರುಪಯೋಗ ಪಡಿಸಿಕೊಂಡಂತಹ ಆರೋಪ ಕೇಳಿಬಂದಿದೆ. ಕಚೇರಿಯಲ್ಲಿ ಹೊಸ ಮತದಾರರ ದಾಖಲೆಗೆ ಸರ್ಕಾರಿ ಅಧಿಕಾರಿಗಳು ಬಂದು ಸಹಿ ಹಾಕ್ತಾ ಇದ್ರು. ಸಂಕನೂರ ಅವರ ಕಚೇರಿಯಲ್ಲಿ 3-4 ಅಧಿಕಾರಿಗಳನ್ನ ಬಳಸಿ ಹೊಸ ಮತದಾರರ ಸೇರ್ಪಡೆಗೆ ಕಸರತ್ತು ಮಾಡಲಾಗಿತ್ತು. ವಕೀಲ್ ಬಾಳ್ನಲ್ಲಿರುವಂತಹ ವಕೀಲ್ ಚಾಳ್ದಲ್ಲಿನ ಜನಸಂಪರ್ಕ ಕಾರ್ಯಾಲಯದಲ್ಲಾಗಿರುವಂತಹ ಘಟನೆ ಇದು. ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿ ಹಲ್ಲೆಯನ್ನ ಮಾಡಿದ್ದಾರೆ ಎಂಎಲ್ಸಿ ಎಸ್ವಿ ಸಂಕನೂರ ಹಾಗೆ ಅವರ ಬೆಂಬಲಿಗರು. ಕ್ಯಾಮೆರಾನ ಕಸಿದು ಕೊರಳ ಪಟ್ಟಿಯನ್ನ ಹಿಡಿದು ಎಂಎಲ್ಸಿ ಹಾಗೆ ಬೆಂಬಲಿಗರು ದರ್ಪವನ್ನ ಮೆರೆದಿದ್ದಾರೆ. ನಂಗೂ ಗೊತ್ತಿಲ್ಲ ಸರ್. ಅವರಲ್ಲ ಮುನ್ಸಿಪಲ್ ಕಾಲೇಜ್ ಪ್ರಿನ್ಸಿಪಾಲ್ ಎದಕ್ಕೆ ಬೇಕು? ನಮ್ಮ ದೋಸ್ತನ ಒಂದು ಸಹಿ ಬೇಕಾಗಿತ್ತು. ಅಲ್ಲೋ ನೀವು ಗೆಸ್ಟೆಡ್ ಆಫೀಸ್ ಸಹಿ ಬೇಕಿಲ್ಲ, ಇವಾಗ ನೋಡು ಅವರ ಬೇಕಂತ ಏನಿಲ್ಲ, ಸಹಿ ಬೇಕಾಗಿಲ್ಲ. ಇವಾಗ ನೋಡು ಗೆಸ್ಟೆಡ್ ಕಪ್ಪಗದಾನಲ್ಲ ಅಪ್ಲಿಕೇಶನ್ ಏನೋ ಕೊಟ್ಟಿರಂತ ಆಗಲೇ ಇದಕ್ಕೆ ಹೋದ್ರ ಹೆಸರು ಗೊತ್ತಿಲ್ಲ ನಮಗೂ. ಇದು ಬಂದ ಅವ್ರು ಬಸ್ಸು ಆದ್ರೆ ಅವ್ರ ಹೆಸರು ಲಾಸ್ಟ್ ಸೀದಾ ಇಡ್ರಿ ಸರ್. ಬಾಜು ಬದಿ ಸರ್ ನಾವು ಇಲ್ಲಿ ಮಾಡಿಸ್ಕೊಡ್ತೀವಿ ಮಾಡಿಸಿ ಸರ್. ಸಹಿ ಅವ್ರು ಮಾಡೋರಿಲ್ಲ ಇಲ್ಲ ಅಂತ ಅದಕ್ಕೆ ಸಹಿಗೆ ಬಂದ್ಬಿಟ್ರು. ಅಲ್ಲಿ ಒಳಗೆ ಮನೆ ಅಲ್ಲಿ ಮಾಡಿಸಿ ಕೊಟ್ಟು ಬಂದ್ಬಿಡ್ತೀನಿ. 5 ಗಂಟೆ ಇಲ್ಲೇ ತೊಗೊಂಬಂದ್ಬಿಡ್ರಿ, ಅಲ್ಲೇ ಕೊಡ್ತೀರಿ. ಸಿಟಿ ಆಗಿಂದ ಇಲ್ಲೇ ಅಲ್ರಿ, ಸಿಟಿದಿದ್ರು ಅಲ್ಲ ಇಲ್ಲೇ ಕೊಡ್ರಿ. ಇಲ್ಲೇ ಕೊಡ್ತೀನಿ. ಇಲ್ಲಿ ಬರ್ತಾರೆ ಬರ್ರಿ ಸರ್. ಅಡ್ಮಿಟ್ ಅಲ್ಲೇ ಒಳಗೆ ಒಳಗೆ ಸರ್. ಅಲ್ಲ ಸರ್
ನ್ಯೂಸ್ ಫಸ್ಟ್ ವರದಿಗಾರ ನಮ್ಮ ಗದಗ ಪ್ರತಿನಿಧಿ ಸುರೇಶ್ ಅವರು ತೆರಳಿದ್ದು ಎಂಎಲ್ಸಿ ಸಂಕನೂರ ಅವರ ನೇತೃತ್ವದಲ್ಲಿ ನಡೀತಾ ಇದ್ದಂಥ ಈ ಹೊಸ ಮತದಾರರ ಸೇರ್ಪಡೆ ಕಾರ್ಯಕ್ರಮ ಏನಾಗ್ತಾ ಇತ್ತು, ಅದು ಸರ್ಕಾರಿ ಅಧಿಕಾರಿಗಳನ್ನ ಕಚೇರಿ ಕರೆಸ್ಕೊಂಡು ಆ ಕೆಲಸ ಮಾಡಿಸ್ತಾ ಇತ್ತು. ಸರ್ಕಾರಿ ಅಧಿಕಾರಿಗಳ ದುರ್ಬಳಕೆ ಅಲ್ಲ ಆಗ್ತಾ ಇತ್ತು. ಅದ್ರ ಬಗ್ಗೆ ವರದಿ ಮಾಡೋಕೆ ಅಂತ ಹೇಳಿ ತೆರಳಿದ್ದಾರೆ ನಮ್ಮ ಪ್ರತಿನಿಧಿ ಸುರೇಶ್. ಇವರೇನು ಗೋಲ್ಮಾಲ್ ಮಾಡ್ತಾ ಇಲ್ಲ, ಇವ್ರೇನ್ ತಪ್ಪು ಮಾಡ್ತಾ ಇಲ್ಲ ಅಂತಂದ್ರೆ ತಡೆಯುವಂತಹ ಕೆಲಸವನ್ನ ಯಾಕೆ ಮಾಡಬೇಕಾಗಿತ್ತು ಅಂತ ಹೇಳಿ. ಓಕೆ, ಇವ್ರು ಏನೂ ತಪ್ಪು ಮಾಡಿಲ್ಲಪ್ಪ, ಹೊಸ ಮತದಾರರ ಹೆಸರುಗಳನ್ನ ಸೇರ್ಪಡೆ ಮಾತ್ರ ಮಾಡ್ಕೊಂಡಿದ್ದಾರೆ, ಅಧಿಕಾರಿಗಳನ್ನ ಕರೆಸಿ ಮಾಡಿಸ್ತಿದ್ದಾರೆ, ಎಲ್ಲವೂ ಕೂಡ ಫೇರ್ ಆಗಿ ನಡೀತಾ ಇದೆ ಅಂತಂದ್ರೆ ಇಷ್ಟು ರೊಚ್ಚಿಗೇಳುವಂತಹ ಅವಶ್ಯಕತೆ ಏನಿತ್ತು? ನಮ್ಮ ಪ್ರತಿನಿಧಿ ವರದಿ ಮಾಡಕ್ ಹೋದಾಗ ಅದಕ್ಕೆ ಅಡ್ಡಗಾಲ ಹಾಕುವಂತಹ ಅವಶ್ಯಕತೆ ಏನಿತ್ತು? ನಮ್ಮ ಪ್ರತಿನಿಧಿಯನ್ನ ತಡೆದಿದ್ದಾರೆ, ವಾಗ್ವಾದಕ್ಕಿಳಿದಿದ್ದಾರೆ, ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ, ಕ್ಯಾಮೆರಾ ಕಸಿದುಕೊಳ್ಳುವಂತಹ ಪ್ರಯತ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಎಂಎಲ್ಸಿ ಎಸ್ವಿ ಸಂಕನೂರ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ನಮ್ಮ ಪ್ರತಿನಿಧಿ ಬಂದಿದ್ದು ಅಲ್ಲಿ ವರದಿ ಮಾಡೋದಕ್ಕೆ, ಅಲ್ಲಿ ಅವ್ರ ಮೇಲೆ ಕೈ ಮಾಡುವಂಥದ್ದು ಅಥವಾ ಅವರನ್ನು ತಡೆಯುವಂತಹ ಪ್ರಯತ್ನ ಯಾಕಾಯ್ತು ಅಂತ ಹೇಳಿ ಸರ್. ನೋಡಿ ಮೇಡಮ್ ಅವರೇ, ಇದು ಸುಳ್ಳು ಸುದ್ದಿಯನ್ನ ಇವ್ರು ಮಾಡ್ಲಿಕ್ಕತ್ತಾರ, ಸೃಷ್ಟಿ ಮಾಡ್ಲಿಕ್ಕತ್ತಾರ. ನೋಡಿ, ನಾನು ನನ್ನ ಖಾಸಗಿ ಗೃಹ ಕಚೇರಿ ನನ್ನ ಮನೆ ಪಕ್ಕಕ್ಕಿರೋದು, ಹೌದಾ? ನಾ ಇರ್ಲಿಲ್ಲ ಆ ಘಟನೆ ನಡೆದಾಗ. ಐತ್ರಿ, ಅವ್ರು ಗಲಾಟೆ ಆಗ್ಲಿಕ್ಕತ್ತಿತ್ತು, ನನಗೆ ಸಪ್ಪಳ ಇದ್ದ, ಅವ್ರ ದನಿ ಕೇಳಕ್ ಹತ್ತಿತ್ತು. ನಾವು ಹೋದೆ. ಹೊರಗಡೆ ಹೋದಾಗ ಅವರು ಅವ್ರವ್ರ ಚರ್ಚೆ ಗಲಾಟೆ ನಡೆದಿತ್ತು. ನಾನು ಹೇಳಿದ್ದು ಸರಿ ಯಾಕೆ ಮಾಡ್ಕೊಂತಿದ್ರು ಮಾಡ್ಕೊಳ್ಳಿ ಬಿಡು, ಯಾಕೆ ನಿಮ್ಗೆ ಯಾಕೆ ತೊಂದರೆ? ನೋಡಿ, ಇದನ್ನು ನಂದು ಸರ್ಕಾರಿ ಗೃಹ ಅಲ್ಲ, ನನ್ನ ಖಾಸಗಿ ಮನೆ ಅದ, ನನ್ನ ರೂಮದು. ಅವ್ರು ಯಾಕೆ ಬಂದ್ರು ಏನೋ ಗೊತ್ತಿಲ್ಲ, ಆದ್ರೆ ನನ್ನ ಎದುರಿಗೆ ಅಂತ ಏನಾಗಿಲ್ಲ. ಸರ್ಕಾರಿ ಅಧಿಕಾರಿಗಳು ಮೇಡಮ್ ಒಂದ್ ನಿಮಿಷ ಅವ್ರವ್ರ ವಾಗ್ದಾನ ನಡೆದಿತ್ತು, ಅವ್ರು ಬಿಡಿಸಿ ಕಳ್ಸಿನ ಅಷ್ಟೇ. ಈಗ ಪ್ರಶ್ನೆ ಬೇರೆ ಸರ್. ಈಗ ಮೂಲ ಪ್ರಶ್ನೆಗೆ ಬರೋಣ. ನಮ್ಮ ಪ್ರತಿನಿಧಿ ಅಲ್ಲಿ ಬಂದಿದ್ ಯಾಕೆ? ಅಲ್ಲೇನೋ ಗೋಲ್ಮಾಲ್ ನಡೀತಾ ಇದೆ ಅನ್ನುವಂತ ಆರೋಪ ಕೇಳ್ಬಂತು. ಹಂಗಾಗಿ ಏನ್ ನಡೀತಾ ಇದೆ ಅಂತ ಹೇಳಿ ನೋಡಕ್ ಬಂದಿದಾರಲ್ವಾ? ನೀವೇ ಹೇಳಿದ್ರೆ ನಿಮ್ಮ ಗ್ಯಾರೇಜ್ ಅದಿರುವಂತಹ ಜಾಗ ಅಲ್ಲಿ ನಡೀತಾ ಇತ್ತು ಅಂತ ಹೇಳಿ, ಅಲ್ಲಿ ಏನ್ ನಡೀತಾ ಇತ್ತು ಅನ್ನೋದನ್ನ ನೀವು ವಿವರಿಸ್ಬೇಕಲ್ಲ ಸರ್. ಏನ್ ಆಗ್ತಾ ಇತ್ತು ಅಲ್ಲಿ? ಕೇಳಿ ನೋಡಿ, ಯಾರ ಮೇಗೂ ಹಲ್ಲೆ ಆಗಿಲ್ಲ. ನಿಮ್ಮ ಪ್ರತಿನಿಧಿ ನಮ್ಮ ಖಾಸಗಿ ನನ್ನ ರೂಮ್ಗೆ, ನಮ್ಮ ಚೇಂಬರ್ಗೆ ಯಾಕೆ ಬಂದು ಗೊತ್ತಿಲ್ಲ. ಆದ್ರೆ ವಾಗ್ವಾದ ನಡೆದಿತ್ತು, ಬಿಡಿಸ್ಕಳಿಸಿ. ನಾನು ಯಾರ ಮೇಗೂ ಹಲ್ಲೆ ಮಾಡಿಲ್ಲ, ಇದು ಸುಳ್ಳಿದು ಸರ್. ಈಗ ವಾಗ್ವಾದದ ಪ್ರಶ್ನೆ ಬೇಡ, ಅದನ್ನ ಆಮೇಲೆ ಚರ್ಚೆ ಮಾಡೋಣ ಸರ್. ಈಗ ನಿಮ್ ಗ್ಯಾರೇಜ್ ಪಕ್ಕದಲ್ಲಿ ನೀವು ಅದು ಸರ್ ಜನಸಂಪರ್ಕ ಕಚೇರಿ ಅಂತ ಏನೋ ಮಾಡ್ಕೊಂಡಿದ್ದೀರಿ, ಅಲ್ಲಿ ಸರ್ಕಾರಿ ಅಧಿಕಾರಿಗಳು ಕೂತ್ಕೊಂಡು ಏನ್ ಮಾಡ್ತಾ ಇದ್ರು? ಇದು ನನ್ನ ಪ್ರಶ್ನೆ ಸರ್. ನೋಡಿ, ಏನಾಗಿದೆ ಹೇಳ್ತೀನಿ ಕೇಳಿ. ನಗರಸಭೆ ಪಕ್ಕಕ್ಕೆ ನನ್ನ ಆಫೀಸ್ ಅದ. ಆಫೀಸ್ ಅಂದ್ರೆ ನಂದದು, ಸರ್ಕಾರದ್ದಲ್ಲ. ಹೌದು, ಸರ್ಕಾರದ್ದಲ್ಲ. ಸರ್ಕಾರಿ ಅಧಿಕಾರಿಗಳಿಗೆ ಏನ್ ಕೆಲಸ ಅಲ್ಲಿ? ಒಂದೇ ನಿಮಿಷ. ನಗರಸಭೆ ಪಕ್ಕಕ್ಕಿರೋದ್ರಿಂದ ಅಲ್ಲಿ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ತುಂಬುದು ನೋಡಿ ಅಭಿಯಾನ ನಡೆದದ, ಸದಸ್ಯತ್ವ ಅಭಿಯಾನ ನಡೆದದ. ಅಲ್ಲಿ ತೊಂದರೆ ಆತಪ್ಪ ಅಂದ್ರೆ ಇಲ್ಲಿ ಬಂದಾರ ಮಾರ್ಗದರ್ಶನ ಮಾಡಕ್ಕೆ ಇಲ್ಲಿ ಕೂತಿರ್ತಾರ. ಅಲ್ಲಿ ಏನು ಅಭಿಯಾನ ಗದಗಿಂದ ಲೋಯೆಸ್ಟ್ ಆಗ್ಯದ. ಸರ್ಕಾರನ ಖುದ್ದಾಗಿ ನಿಂತು ಎಲ್ಲಾ ಇಲಾಖೆಯವರು ಯಾರು ಪ್ರತಿನಿಧಿದಾರ ಎನ್ರೋಲ್ಮೆಂಟ್ ಒಂದು ಅಭಿಯಾನ ನಡೆಸ್ಯಾರ. ನಮ್ದು ಜನಪ್ರತಿನಿಧಿ ನಾನು ಬರ್ತಾರೆ, ನನ್ನ ಹತ್ರ ಕೇಳ್ತಾರ ಹೆಂಗ್ ತುಂಬಬೇಕು, ಏನು ಮಾಹಿತಿ ಕೊಡಕ ಇಲ್ಲಿ ಕೂತಿರ್ತಾರ. ಇವರು ಅಲ್ಲಿ ಒಳಗಡೆ ಹೋಗಿ ವಿಡಿಯೋ ಮಂತ ಮಾಡುವಂಥದ್ದು ಏನೈತೆ? ಮಾಡಬಾರ್ದ? ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಸದಸ್ಯತ್ವ ಅಭಿಯಾನದೊಳಗೆ ನಾವು ಮಾಡ್ರ ಅಂತ ಹೇಳೋದು ತಪ್ಪ? ಅದೇ ಪ್ರಶ್ನೆನ ನಾನು ಕೇಳ್ಬೋದಲ್ಲ ಸರ್. ಈಗ ನಮ್ಮ ಪ್ರತಿನಿಧಿ ನೀವೇನ್ ತಪ್ಪು ಮಾಡ್ತಿರ್ಲಿಲ್ಲ ಅಂತಂದ್ರೆ, ನಮ್ಮ ಪ್ರತಿನಿಧಿ ಬಂದ್ರು ವಿಡಿಯೋ ಮಾಡಿದ್ರು, ವಿಡಿಯೋ ಮಾಡಿದ್ದೇ ತಪ್ಪು ಅನ್ನೋ ರೀತಿ ನಿಮ್ಮ ಬೆಂಬಲಿಗರು ವರ್ತನೆ ಮಾಡಿದ್ ಯಾಕೆ? ಹಾಗಾದ್ರೆ ಏನೂ ತಪ್ಪಿಲ್ಲ ಅಂತಂದ್ರೆ ಮುಚ್ಕೊಳ್ಳುವಂಥದ್ದು ಏನೂ ಇಲ್ಲ ಅಲ್ಲಿ ಅಂತಂದ್ರೆ ವಾಗ್ವಾದಕ್ಕೆ ಯಾಕೆ ಇಳಿಬೇಕಾಗಿತ್ತು ಸರ್? ಒಂದ್ ನಿಮಿಷ, ವಾಗ್ವಾದ ಪ್ರಶ್ನೆ ಅಲ್ರಿ. ನಾಳೆ ನಿಮ್ಮ ಮನೆಗೆ ಯಾರೋ ಒಬ್ರು ಟಿವಿ ಊಟ ಮಾಡ್ಕೊತಾರೆ, ನೀವು ಅಲೋ ಮಾಡ್ತೀರಿ ಸರ್? ಇದು ನಿಮ್ಮ ಮನೆಯಲ್ಲ ಸರ್, ನೀವು ಹೇಳ್ತಾ ಇದ್ದೀರಿ ಅದು ಮತದಾರರ ಪಟ್ಟಿಯನ್ನ ಸೇರಿಸಲಾಗ್ತಾ ಇತ್ತು. ಸರ್ಕಾರಿ ಅಧಿಕಾರಿಗಳು ನಿಮ್ಮ ಮನೆ ಅಂತ ನೀವೇ ಹೇಳ್ತಾ ಇದ್ದೀರಿ ಸರ್. ಸರ್ಕಾರಿ ಅಧಿಕಾರಿಗಳು ನಿಮ್ಮ ಮನೆಗೆ ಯಾಕೆ ಬಂದ್ರು? ಹಾಗಾದ್ರೆ ನಾವು ಪ್ರಶ್ನೆ ಮಾಡಬಾರ್ದ ಸರ್? ಕೇಳ್ರಿ, ನೀವು ನನ್ನೇ ಕೇಳ್ತೀರಿ. ಇದು ಸರಿಯಾದ ಪ್ರಶ್ನೆ ಅಲ್ರಿ ನೀವು ಕೇಳುದು. ರಿಪೋರ್ಟರ್ ನೋಡಿ, ನಮ್ಮ ಖಾಸಗಿ ಕಚೇರಿ ನಮ್ಮ ಮನೆಗೆ ಯಾಕೆ ನಿಮ್ಮ ಮನೆಗೆ ಬಂದ್ರೆ ಅಲೋ ಮಾಡ್ತೀರಿ ಯಾರ ಟಿವಿ ಅವರು?
ಹೆಂಗ್ರಿ ಮೇಡಮ್ ಇದು? ಸರ್ ನಿಮ್ ಪಾಯಿಂಟ್ ನಾನು ಒಪ್ಕೊಂತೀನಿ. ಈಗ ಯಾರದ್ದೇ ಮನೆಗಳಿಗೆ ಖಾಸಗಿ ಮನೆ ಅಲ್ಲಿ ಹೋಗೋ ಹಾಗಿಲ್ಲ, ಓಕೆ ನಿಮ್ಮ ಪಾಯಿಂಟ್ ಕರೆಕ್ಟ್ ಅಂತ ಒಪ್ಕೊಳ್ಳೋಣ. ಆದ್ರೆ ನಿಮ್ಮ ಆ ಖಾಸಗಿ ಜಾಗ ಅಂತ ನೀವೇನ್ ಹೇಳ್ತಾ ಇದೀರಿ, ಅಲ್ಲಿ ಏನಾಗ್ತಾ ಇತ್ತು ಅನ್ನೋದು ಪ್ರಶ್ನೆ ಅಲ್ವಾ? ನೀವೇ ಹೇಳಿದ್ರಿ ನಾನೊಬ್ಬ ಜನಪ್ರತಿನಿಧಿ ಇದ್ದೀನಿ, ನಮ್ಮಲ್ಲಿ ಮತದಾರರ ಪರ್ಸೆಂಟೇಜ್ ಕಡಿಮೆ ಆಗಿದೆ, ಹಾಗಾಗಿ ಅದ್ರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೋ ಅಥವಾ ಅದನ್ನ ಸೇರ್ಪಡೆ ಮಾಡೋದಕ್ಕೋ ಅಧಿಕಾರಿಗಳನ್ನ ಬರೋದಕ್ಕೆ ಹೇಳಿದೆ ಅಂತ ನೀವು ಹೇಳಿದ್ರಿ, ಹೌದೋ ಅಲ್ವೋ? ಆ ವಿಡಿಯೋಸ್ ಇದೆ ಸರ್ ನಮ್ಮಲ್ಲಿ. ನಿಮ್ಮ ಮನೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ಇದ್ದಾರೆ ಅಂತ ಅನ್ನುವಂತ ಟೈಮಲ್ಲಿ ನ್ಯೂಸ್ ಫಸ್ಟ್ ಪ್ರತಿನಿಧಿ ಅಲ್ಲಿಗೆ ಯಾಕೆ ಬರಬಾರ್ದು ಸರ್? ನನ್ ಮಾತು ಕೇಳಿ ಮೇಡಮ್. ಇದು ನೋಡಿ, ಎನ್ರೋಲ್ಮೆಂಟ್ ಗೆ ನಾವು ಕೂಡ ಎನ್ಕರೇಜ್ ಮಾಡಬೇಕು. ಅವ್ರಿಗೇನು ತುಂಬಕ್ ಬರ್ಲಿಲ್ಲ ಅಂದ್ರೆ ಮಾರ್ಗದರ್ಶನ ಮಾಡಬೇಕು. ಅಲ್ಲಿಗೆ ಎನ್ರೋಲ್ಮೆಂಟ್ ಸಂಕನೂರ ಸರ್, ಎನ್ರೋಲ್ಮೆಂಟ್ ನಿಮ್ಮ ಖಾಸಗಿ ಕೆಲಸ ಅಲ್ಲ, ಎನ್ರೋಲ್ಮೆಂಟ್ ಸರ್ಕಾರದ ಕೆಲಸ, ಜನರಿಗೆ ಸಂಬಂಧಪಟ್ಟಂತಹ ಕೆಲಸ. ಒಪ್ಕೊಳ್ತಿರೋ ಇಲ್ವೋ? ನಿಮ್ ಕಲ್ಪನೆ ತಪ್ಪದ, ಎನ್ರೋಲ್ಮೆಂಟ್ ನಿಮ್ಮ ಮನೆಗಾಗಿ ನೀವು ಮಾಡ್ತಾ ಇಲ್ಲ ಸರ್. ಎನ್ರೋಲ್ಮೆಂಟ್ ಓಟಿಗಾಗಿ ಮಾಡ್ತಾ ಇದ್ದೀರಿ ಎನ್ರೋಲ್ಮೆಂಟ್ ನೀವು. ನಿಮ್ದು ತಪ್ಪು ಕಲ್ಪನೆ ಅದ. ಹೇಳಿ ಸರಿ ಕಲ್ಪನೆ ಏನು ಅಂತ ವಿವರಿಸಿ ಸರ್. ಹಂಗಿದ್ರೆ ನೋಡಿ, 6 ಪದವೀಧರರ ಎಲ್ಲರೂ ಎನ್ರೋಲ್ಮೆಂಟ್ ಮಾಡ್ರಪ್ಪ ಅಂತ ಹೇಳಿದ್ವಿ. ಯಾವ್ದೋ ಪಕ್ಷದ ಬ್ಯಾಕ್ ಗ್ರೌಂಡ್ ಎಲ್ಲ ಯಾವುದೂ ಅಲ್ಲ. ಎನ್ರೋಲ್ಮೆಂಟ್ ಮಾಡಿಕೊಂತ ಹೇಳೋದು ಎಲ್ಲರ ಧರ್ಮ. ಆಯ್ತು, ಇಷ್ಟೇ ನಮ್ಮ ಪ್ರಶ್ನೆ. ಆಗಿಲ್ಲದ ಘಟನೆ. ಅಲ್ಲ ಎನ್ರೋಲ್ಮೆಂಟ್ ಈಗ ಆಗ್ತಾ ಇದ್ದಿದ್ದು ಎನ್ರೋಲ್ಮೆಂಟ್ ಅಲ್ವಾ ಸರ್? ನಂದು ತಪ್ಪು ಕಲ್ಪನೆ ಅಂತ ಹೇಳೋ ಮುಂಚೆ ನಿಮಗಿರುವಂತಹ ತಪ್ಪು ಕಲ್ಪನೆ ಸರಿ ಮಾಡ್ಕೊಳ್ಳಿ ಸಂಕನೂರ ಸರ್. ಈಗ ನಿಮ್ಮ ಮನೆ, ನಿಮ್ಮ ಖಾಸಗಿ ಜಾಗ ಅಂತ ಏನ್ ಹೇಳ್ತಾ ಇದ್ದೀರೋ, ಅಲ್ಲಿ ಆಗ್ತಾ ಇದ್ದಿದ್ದು ಮತದಾರರ ಎನ್ರೋಲ್ಮೆಂಟ್ ಹೌದೋ ಅಲ್ವೋ ಸಂಕನೂರ ಸರ್? ನನ್ನ ಪ್ರಶ್ನೆ ಇಷ್ಟೇ. ನಿಮ್ಮ ಖಾಸಗಿ ಜಾಗ ಅಂತ ನೀವೇನ್ ಹೇಳ್ತಾ ಇದ್ದೀರೋ, ಅಲ್ಲ ಆಗ್ತಾ ಇದ್ದಿದ್ದು ಮತದಾರರ ಎನ್ರೋಲ್ಮೆಂಟ್ ಹೌದೋ ಅಲ್ವೋ? ನೋಡಿ, ನೀವು ಯಾರು ಫಾರ್ಮ್ ತುಂಬಕ್ ಬರುದಿಲ್ಲ ಅದನ್ನ ಮಾರ್ಗದರ್ಶನ ಮಾಡಬಾರ್ದ ನಾವು? ನೋಡಿ ಸರ್, ನಿಮ್ ಪ್ರಶ್ನೆನಲ್ಲೇ ಉತ್ತರ ಇದೆಯಲ್ಲ. ಅಲ್ಲಿಗೆ ಮಾರ್ಗದರ್ಶನ ಮಾಡಬಾರ್ದ ನಾವು? ಮಾರ್ಗದರ್ಶನ ಮಾಡಿದಿರಿ ಸರ್. ಓಕೆ, ಅದನ್ನೇ ಹೇಳ್ತಾ ಇರೋದು ಸರ್ ನಾನು. ನೀವು ಮಾರ್ಗದರ್ಶನ ಮಾಡಿದಿರಿ ಒಬ್ಬ ಜನಪ್ರತಿನಿಧಿಯಾಗಿ. ಸರ್ಕಾರಿ ಅಧಿಕಾರಿಗಳು ನಿಮ್ಮ ಖಾಸಗಿ ಜಾಗಕ್ಕೆ ಬಂದ್ರು, ಅಲ್ಲಿ ಕೂತ್ಕೊಂಡು ಅವ್ರು ಎನ್ರೋಲ್ಮೆಂಟ್ ಪ್ರೋಸೆಸ್ ಮಾಡ್ತಿದ್ದಾರೆ. ಅದನ್ನ ನಮ್ಮ ಪ್ರತಿನಿಧಿ ವರದಿ ಮಾಡೋಕ್ ಬಂದ್ರೆ ನಿಮಗೆ ಯಾಕೆ ಕಷ್ಟ? ಏನು ಉತ್ತರ ಕೊಡೋದು ಕೇಳಿ ನಿಮ್ಗೆ ಉತ್ತರ ಕೊಡೋದು ನಾ ಕೊಟ್ಟಿನಿ. ಧನ್ಯವಾದಗಳು, ಥ್ಯಾಂಕ್ ಯು. ಉತ್ತರಿಸದೆ ಜಾರಿಕೊಂಡ್ರಿ ಎಸ್.ವಿ. ಸಂಕನೂರ ಸರ್. ಮಾಡಿರೋ ತಪ್ಪು, ಅದನ್ನ ಪ್ರಶ್ನೆ ಮಾಡಿದ್ರೆ ಹೀಗೆ ಜಾರಿಕೊಳ್ಳುವಂತ ಪ್ರಯತ್ನ. ಎಂಥ ಉತ್ತರ ಕೊಟ್ರು ನೋಡಿ MLC ಸಂಕನೂರ ಅವರು, ಎಸ್.ವಿ. ಸಂಕನೂರ ಅವರು. ಅವ್ರ ಮನೆಯಂತೆ ಖಾಸಗಿ ಮನೆ, ಆ ಖಾಸಗಿ ಜಾಗದಲ್ಲಿ ಇದ್ದಿದ್ಯಾರು? ಸರ್ಕಾರಿ ಅಧಿಕಾರಿಗಳು. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಮತದಾರರ ಹೆಸರುಗಳ ಸೇರ್ಪಡೆಯಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಅದನ್ನ ಹೋಗಿ ರೆಕಾರ್ಡ್ ಮಾಡಿದ್ರು ನಮ್ಮ ಪ್ರತಿನಿಧಿ, ಗದಗ ಪ್ರತಿನಿಧಿ ಸುರೇಶ್. ಅಲ್ಲಿ ಹೋಗಿ ರೆಕಾರ್ಡ್ ಮಾಡಿದ್ದಕ್ಕೆ, ಅದನ್ನ ಹೋಗಿ ವಿಡಿಯೋ ಮಾಡಿದ್ದಕ್ಕೆ ನಮ್ ಖಾಸಗಿ ಜಾಗದಲ್ಲಿ ನೀವು ಹೆಂಗ್ ವಿಡಿಯೋ ಮಾಡಿದ್ರಿ ಅಂತ ಪ್ರಶ್ನೆ ಮಾಡ್ತಾರೆ. ಇವರು ಸರ್ಕಾರಿ ಅಧಿಕಾರಿಗಳನ್ನ ತಮ್ಮ ಖಾಸಗಿ ಜಾಗ ಕರೆಸ್ಕೊಂಡು ಮತದಾರರ ಹೆಸರುಗಳನ್ನ ಸೇರ್ಪಡೆ ಮಾಡಬಹುದು. ಮತದಾರರ ಹೆಸರು ಇವ್ರ ಮನೆಯ ಏನ್ ತಿಂಗಳಿಗೆ ಬೇಕಾದಂತಹ ಸಾಮಾನು ಇದೆಯಲ್ಲ, ಸಾಮಾನಿನ ಲಿಸ್ಟ್ ಮಾಡೋಕ್ ಬಂದಿರೋದಲ್ಲ ಅಲ್ಲ ಅಧಿಕಾರಿಗಳು. ಮತದಾರರ ಹೆಸರನ್ನ ಎನ್ರೋಲ್ ಮಾಡಕ್ ಬಂದಿರೋದು ಸಂಕನೂರ ಅವರ ಖಾಸಗಿ ಜಾಗಕ್ಕೆ. ಅದನ್ನ ಪ್ರಶ್ನೆ ಮಾಡೋಕ್ ಹೋದ್ರೆ ನಮ್ಮ ಪ್ರತಿನಿಧಿ ಅವ್ರ ಮೇಲ್ ದಬ್ಬಾಳಿಕೆ, ಈಗ ನಾವೇನು ಮಾಡೇ ಇಲ್ಲ ಅಂತ ಹೇಳಿ ಜಾರಿಕೊಳ್ಳುವಂತಹ ಪ್ರಯತ್ನ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಎಸ್.ವಿ. ಸಂಕನೂರ ಅವರಿಂದ.